ಅದು ಘನವಾದುದು, ಶ್ರೇಷ್ಠವಾದುದು ಅನ್ನುವ ಹಾಗೆ ನೀನು ಹೇಳುತ್ತಾ ಖಂಡಿತ ಅಲ್ಲ. ಯಾಕೆ ಮೊದಲನೇ ಸೃಜಿಸುವುದು ಕರ್ತವ್ಯದಿಂದಲೂ ಮೊದಲು ಹೌದೇ, ಆದರೆ ಶ್ರೇಷ್ಠವಾಗಿರುವುದಕ್ಕೆ ಖಂಡಿತ ಸಾಧ್ಯವಿಲ್ಲ. ಯಾಕೆ ಯಾವುದೇ ಒಂದು ಜೀವಿಯನ್ನು ಒಂದೊಮ್ಮೆಗೆ ಸೃಷ್ಟಿಸಬಹುದು, ಅಷ್ಟೇ ನಿನ್ನ ಕರ್ತವ್ಯ. ತದನಂತರದಲ್ಲಿ ಪಾಲನೆ ಮಾಡುವಂತಹ ಕರ್ತವ್ಯ ನನ್ನದು. ಬೀಜವನ್ನು ಬಿತ್ತಿದ್ರೆ ಸಾಲದು, ಅದು ಮೊಳಕೆಯೊಡೆದು ಗಿಡವಾಗುವಂತಹ ಸಂದರ್ಭ. ಅದಕ್ಕೆ ಸರಿಯಾದಂತಹ ನೀರು ಗೊಬ್ಬರಗಳನ್ನು ಹಾಕಿದಾಗ ಅದು ಬೆಳೆಯುತ್ತಾ ಬೆಳೆಯುತ್ತಾ ದೊಡ್ಡ ಮರವಾಗುತ್ತದೆ. ಆಮೇಲೆ ಹೂ ಬಿಟ್ಟು ಕಾಯಿ ಬಿಟ್ಟು ಹಣ್ಣು ಸರಿಯಾದಂತಹ ಫಲವನ್ನು ನಮಗೆ ಕೊಡುತ್ತದೆ. ಹಾಗೆ ಕೇವಲ ಬಿತ್ತಿದ್ರೆ ಸಾಲದು, ಸೃಷ್ಟಿ ಮಾಡಿದ್ರೆ ಸಾಲದು, ಅದನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಬೇಕು. ನೀನು ಸೃಷ್ಟಿಸಿದಂತಹ ಜೀವರಾಶಿಗಳು ಕೆಟ್ಟು ಹೋಗದ ತೆರದಲ್ಲಿ ನಾನು ಪಾಲಿಸ್ತಾ ಇದ್ದೇನೆ. ಸೃಷ್ಟಿಯ ಕಾರ್ಯ ಕ್ಷಣಿಕವಾದುದು, ಹಾಗೆ ನಾಶದ ಕಾರ್ಯ ಲಯದ ಕಾರ್ಯ ಕ್ಷಣಿಕವಾದುದು. ಈ ವಿಷ್ಣು ಮಾಡುವಂತಹ ಪಾಲನಾ ಕರ್ತವ್ಯ ಅದು ಸುದೀರ್ಘವಾದುದು. ಆದ್ದರಿಂದಲೇ ನನ್ನ ಕರ್ತವ್ಯವೇ